ಗುರುಭ್ಯೋ ನಮಃ. ಎಲ್ಲ ನನ್ನ ಪ್ರಿಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದಂತಹ ಮಕರ ರಾಶಿಯ ವಿಡಿಯೋವನ್ನು ಮಾಡೋಣ ಅಂತ. ಈ ಶ್ರೀರಾಮಚಂದ್ರ ಏನು ವನವಾಸ ಮುಗಿಸಿ ಅರಮನೆಯತ್ತ ಹೆಜ್ಜೆ ಹಾಕಿದ್ರೋ ಅದೇ ರೀತಿಯಾಗಿ ಈ ಮಕರ ರಾಶಿಯವರು ಈ ಸಾಡೆ ಸಾತಿ ಹೇಳುವುದನ್ನು 7 ವರ್ಷಗಳ ಕಾಲ ಮುಗಿಸಿ ಈಗ ಒಂದು ಯಶಸ್ಸಿನತ್ತ ಹೊರಡುವಂಥ ಸಮಯ ಇದು. ಹಾಗಾಗಿ ಈ ವಿಡಿಯೋನ ಮಕರ ರಾಶಿಯವರು ಮತ್ತು ಮಕರ ರಾಶಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಎಲ್ಲರೂ ನೋಡಿ ಇದರ ಒಂದು ಪ್ರಯೋಜನ ತಗೊಳ್ಳಿ ಅಂತ ಹೇಳ್ತಾ ಈಗ ನಮ್ಮ ವಿಡಿಯೋನ ಶುರು ಮಾಡೋಣ. ಸಾಡೆ ಸಾತಿ ಅಂತಂದರೆ ನೀವು ಕೇಳ್ಬೋದು 7.5 ವರ್ಷ ಅಲ್ವಾ ಗುರುಗಳೇ ಅಂತ. ಹೌದು, 7.5 ವರ್ಷನೇ. ಆದರೆ ಈಗ ಮುಗ್ದಿರೋದು 7 ವರ್ಷ ಮುಗ್ದಿದೆ. 7 ವರ್ಷ ಮುಗ್ದಿದೆ ಅಂತಂದರೆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಒಂದು 7 ಓವರಿಂದ ನೀವು ಈಜ್ತಾ ಇದ್ದರೆ ಅಥವಾ ಸ್ವಿಮ್ ಮಾಡ್ತಾಯಿದ್ರೆ ಆ 7 ಓವರ್ ಆದ ಕೂಡಲೇ ಆ ಆರ್ಗನೈಸರ್ ಹೇಳ್ತಾರೆ ನಿಮ್ಮದು ಟೈಮಿಂಗ್ಸ್ ಮುಗೀತು ಅಂತ ಅಲ್ವಾ. ನಿಮಗಿರೋದು 7.5 ವರ್ಷ. 7 ವರ್ಷ ಮುಗಿಸಿದ್ದೀರಾ, ಅದರಿಂದ ಎದ್ದು ಮೇಲ್ಗಡೆ ಈಗ ಬಂದಿದ್ದೀರಾ. ಆದರೆ ಏನಾಗಿರ್ತದೆ ಕೇಳಿದ್ರೆ, ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದು ಕೂಡಲೇ ನಿಮ್ಮ ಮೈ ಒಣಗಿರ್ತದ ಇಲ್ವಲ್ಲ. ಹಾಗಾಗಿ ಮೈ ಯಾವತ್ತಿದ್ರೂ ಒದ್ದೆ ಆಗಿರ್ತದೆ. ನೀವು ಹಾಕ್ಕೊಂಡಿರುವಂಥ ಒಂದು ಸ್ವಿಮ್ ಸೂಟು ಕೂಡ ಒದ್ದೆನೇ ಆಗಿರ್ತದೆ. ಹಾಗಾಗಿ ಅದು ಒಣಗಿದ ಮೇಲೇ ನಿಮಗೊಂದು ಫ್ರೆಶ್ನೆಸ್ ಫೀಲ್ ಕೊಡೋದು, ಒಂದು ಕ್ಲೀನ್ ಆಗಿರುವಂಥ ಫೀಲ್ ಕೊಡೋದು. ಈ ಮಾತು ಯಾಕೆ ಹೇಳಿದ್ದೀನಿ ಅಂತಂದರೆ, ಈಗ ಸಾಡೆ ಸಾತಿ ಕೊನೆ ಹಂತದಲ್ಲಿರೋದ್ರಿಂದ ನಿಮ್ಗೆ ಅಷ್ಟೊಂದು ಜಾಸ್ತಿ ಎಫೆಕ್ಟ್ ಇಲ್ಲ. ಈಗ ಏನು ನೀವು ಮಾಡಲಿಕ್ಕೆ ಹೊರಟಿದ್ದೀರೋ ಅದು ನಿಮ್ಮ ಜಯದ ಕಡೆಗೆ ತಗೊಂಡು ಹೋಗ್ತದೆ, ಧನ ಲಾಭದ ಕಡೆಗೆ ತೊಗೊಂಡು ಹೋಗ್ತದೆ, ಒಂದು ಯಶಸ್ಸಿನತ್ತ ತಗೊಂಡು ಹೋಗುವಂಥದ್ದು. ಹಾಗಾಗಿ ಈಗ ಏನೇನೆಲ್ಲ ನೀವು ಮಾಡಿದರೆ ಮುಂದೆ ಒಳ್ಳೆಯದಾಗ್ತದೆ ಈ ಸಾಡೆ ಸಾತಿ ನಂತರ ಹೇಳುವಂಥದ್ದು ಈ ವಿಡಿಯೋದಲ್ಲಿ ನಾನು ವಿಸ್ತಾರವಾಗಿ ಹೇಳ್ತೇನೆ. ಇದನ್ನು ನೀಟಾಗಿ ನೀವು ಕೇಳಿಸ್ಕೋಬೇಕಾಗ್ತದೆ. ಪ್ರಯತ್ನದ ಮೂಲಕ ನಿಮ್ಮ ಕೆಲಸ ಯಶಸ್ವಿ. ಏನು ನೀವು 7 ವರ್ಷದಿಂದ ಮಾಡಬೇಕು ಅಂದ್ಕೊಂಡು ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆಗೆ ಕಷ್ಟ, ಸೋಲು, ನಷ್ಟ ಎಲ್ಲ ಮುಗಿಸಿ 7 ವರ್ಷ ಆಗೇ ಹೋಯಿತು. ಹಾಗಾಗಿ ಈಗ ಬರುವಂಥ ಒಳ್ಳೆಯ ದಿನದಲ್ಲಿ ಪ್ರಯತ್ನದ ಮೂಲಕ ನಿಮ್ಮ ಕೆಲಸ ಯಶಸ್ವಿಯಾಗುವಂಥದ್ದು. ಏನೆಲ್ಲ ನಿಮ್ಗೆ ಪ್ಲ್ಯಾನ್ ಇತ್ತು ಎಲ್ಲನೂ ಅಲ್ಲಲ್ಲಿ ಹೋಲ್ಡ್ ಆಗಿತ್ತಲ್ವ. ಈಗ ಆ ಕೆಲಸನ ಮತ್ತೆ ಹೊಸದಾಗಿ ಕೈಗೆತ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗ್ತದೆ. ಹೊಸ ಕಾರ್ಯ ಆರಂಭವಾಗುವಂಥದ್ದು. ನಿಮ್ಮದು ಬೇರೆ ರೀತಿ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ನೀವು ಮುಳ್ಕೊಂಡಿದ್ರೆ ಆ ಬಿಸ್ನೆಸ್ಸು ಕೂಡ ಚೆನ್ನಾಗಿ ನಡೆಯುವಂಥದ್ದು. ಮತ್ತು ಹೊಸದಾಗಿ ಬೇರೆ ಒಂದು ಪಾರ್ಟ್ ಟೈಮ್ ಥರ ಬೇರೆ ಒಂದು ಬಿಸ್ನೆಸ್ಸನ್ನು ನೀವು ಕೈಗೆತ್ಕೊಳ್ಳುವಂಥ ಚಾನ್ಸಸ್ಸು ತುಂಬ ಇದೆ. ಹಾಗಾಗಿ ಯಾವುದೇ ಒಂದು ಬಿಸ್ನೆಸ್ ನೀವು ಮಾಡಬೇಕು, ಯಾವುದೇ ಒಂದು ವರ್ಟಿಕಲಲ್ಲಿ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಅದ್ರ ಬಗ್ಗೆ ನಿಮ್ಮ ರಿಸರ್ಚ್ ಇರಲಿ. ಇನ್ನೂ 6 ತಿಂಗಳ ಟೈಮ್ ಇದೆ ನಿಮಗೆ. ಮಾರ್ಚ್ 28ಕ್ಕೆ ನಿಮ್ಮದು ಒಂದು ಸಾಡೆ ಸಾತಿ ಕಳೆಯುವಂಥದ್ದು. ಅದ್ರ ಒಳಗಡೆ ಟೈಮ್ ಇದೆ. ನೀಟಾಗಿ ನೀವು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ. ಈ ನಕ್ಷೆಯನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಏನೇನು ಮಾಡಬೇಕು ಹೇಳುವಂಥದ್ದು ಅನುಕೂಲ ಆಗ್ತದೆ. ಯಾರಾದರೂ ಕೂಡ ಒಂದು ಡ್ರಾಮಾ ಮಾಡಬೇಕು ಅಂತಂದಾಗ ಅವರು 3 ತಿಂಗಳಿಂದನೋ ಅಥವಾ 6 ತಿಂಗಳಿಂದನೋ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತಾರೆ, ಒಂದು ಟ್ರಯಲ್ ತೊಗೊಳ್ತಾನೇ ಇರ್ತಾರೆ. ಅದೇ ರೀತಿಯಾಗಿ ಇದು ನಿಮ್ಮ ಲೈಫಿಗೆ ಒಂದು ಟ್ರಯಲ್ ಅಂತ ಇಟ್ಕೊಳ್ಳಿ. ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿ, ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಳ್ಳಿ. ಇದ್ರ ಮೇಲೆ ವರ್ಕ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಈ ಹೊಸ ಕೆಲಸನೂ ಕೂಡ ಆಗುವಂಥದ್ದು. ಹಣಕಾಸಿನ ವ್ಯವಹಾರಗಳು ಉತ್ತಮವಾಗಿರ್ತದೆ. ಈಗೆಲ್ಲ ಸಾಡೆ ಸಾತಿಯಿಂದ ಸಾಲಗಳೇ ಜಾಸ್ತಿ ಆಗಿದೆ ಮಕರ ರಾಶಿಯವರಿಗೆ. ಎಷ್ಟೇ ದುಡ್ಡು ಬಂದ್ರೂ ನಿಮ್ಮ ಜೋಬಲ್ಲಿ ಹೀಗೆ ಇಟ್ಟು ತೆಗೆಯೋದ್ರ ಲೆಕ್ಕ ಮಾಡೋದ್ರೊಳಗಡೆ ಅದು ಖರ್ಚಾಗಿರುವಂಥದ್ದು ಕಾಲ ಆಗಿತ್ತು ನಿಮಗೆ, ಈಗಲೂ ಕೂಡ ಇದೆ. ಅದಕ್ಕಾಗಿ ಈ ಮುಂದೆ ಬರುವಂಥದ್ದು ನೀವು ಲೆಕ್ಕ ಮಾಡಿ ಜೋಬಲ್ಲಿ ಇಟ್ಕೋಬಹುದು. ಖರ್ಚು ಅಷ್ಟೊಂದು ಬರೋದಿಲ್ಲ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪಂಚಾಂಗದ ಮೂಲಕ ನೋಡಿದಾಗಲೂ ಕೂಡ ಅದೇ ರೀತಿ ನನಗೆ ಕಾಣ್ತದೆ. ಹಾಗಾಗಿ ನೀವು ಮಾಡುವಂಥ ಕೆಲಸದಲ್ಲಿ ದುಂದು ವೆಚ್ಚ ಇನ್ನೂ ಬೇಡ ನಿಮಗೆ, ಆಯಿತಾ. ದುಂದು ವೆಚ್ಚ ಮಾಡಿ ಏನು ಪ್ರಯೋಜನ ಹೇಳಿ. ನನಗೆ ಬೇಕಾಗಿರೋದು 50 ರೂಪಾಯಿ ಊಟ ಆಗಿರ್ತದೆ. ಒಂದು ಅನ್ನನೋ ಸಾಂಬಾರು ತಿಂತೀವಿ. ದಿನ ನಾವು ಬಿರಿಯಾನಿ ತಿನ್ನಲಿಕ್ಕಾಗ್ತದ? ನಮ್ಮ ಒಂದು ಕಮಿಟ್ಮೆಂಟಿನ ಆಧಾರವಾಗಿ ನಮ್ಮ ಇನ್ಕಮ್ ಸೋರ್ಸಿನ ಆಧಾರವಾಗಿಯೇ ನಾವೊಂದು ಖರ್ಚನ್ನು ಮಾಡುವಂಥದ್ದು. ಯಾಕಂತಂದರೆ ಇವತ್ತು ದುಡ್ಡಿದ್ದಾಗ ನನಗೆ ಅದು ಬೇಕು ಇದು ಬೇಕು ಅನಿಸ್ತದೆ, ನಾಳೆದು ನಮಗೆ ನೆನಪಿರೋದಿಲ್ಲ. ಅದು ಸ್ಪೆಷಲಿ ಮಕರ ರಾಶಿಯವರಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲದಿರುವಂಥ ಮಹಾನುಭಾವರು. ದುಡ್ಡು ಅಂದರೆ ಪೇಪರು, ಆ ಥರ ಕೆಲವೊಬ್ಬರು ಇದ್ದಾರೆ ಮಕರ ರಾಶಿಯವರಿಗೆ. ಕೆಲವೊಂದಿಷ್ಟು ಜನ ಇರ್ಬೋದು, ಅದು ನಕ್ಷತ್ರದ ಆಧಾರದ ಮೇಲೆ ಬರ್ತದೆ. ಕೆಲವೊಂದಿಷ್ಟು ಜನ ಖರ್ಚು ಮಾಡದೇ ಇದ್ದವರು ಇದ್ದಾರೆ. ಆದರೆ 80% ಜನರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ಮುಂದಿನ ಭವಿಷ್ಯಕ್ಕಾಗಿ ನೀವು ಸೇವೆ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಯಾಕಂತಂದರೆ ಆರೋಗ್ಯ ಬಂದು ಯಾರ ಅಪ್ಪನ ಮನೆ ಸ್ವತ್ತಲ್ಲ. ಎಲ್ಲಾದರೂ ಆರೋಗ್ಯ ಹದಗೆಡ್ತು ಅಂತಂದಾಗ ನಮ್ಮ ಹತ್ರ ಏನೂ ಸೇವಿಂಗ್ಸ್ ಇಲ್ಲ ಅಂತಂದರೆ
ಇದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತದೆ. ಮತ್ತು ಯಾವ ಪ್ರಾಬ್ಲಮ್ ಅತಿ ಹೆಚ್ಚಿನದಾಗಿ ಮನುಷ್ಯ ಅಂತಂದಮೇಲೆ ಬರೋದೇ ಇಲ್ಲ. ಅವ್ರಿಗೆ ಬರೋದೇ ಫೈನಾನ್ಷಿಯಲಿ ಪ್ರಾಬ್ಲಮ್ಮು. ದುಡ್ಡಿದ್ದವನೇ ದೊಡ್ಡಪ್ಪ ಆಗಿರ್ತಾನೆ. ಎಚ್ಚರಿಕೆಯಿಂದ ಖರ್ಚು ಮಾಡಿ. ಪಂಚಮದಲ್ಲಿ ಗುರು ಇರ್ತಾರೆ, ಶುಕ್ರ ಲಾಭಸ್ಥಾನದಲ್ಲಿ. ಅತ್ಯುತ್ತಮವಾದಂಥ ಒಂದು ಪ್ರಗತಿ ಕಾಣುವಂಥದ್ದು. ನೀವು ನಿಮ್ಮ ಲೈಫಲ್ಲಿ ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಕೈ ಹಿಡಿತದೆ ನಿಮಗೆ. ಮತ್ತು ಆ ಕೆಲಸನ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಬರುವಂಥದ್ದು. ಯಾರೇ ಒಬ್ಬರು ಮನುಷ್ಯರಿಗಾಗಲಿ ಅಥವಾ ಯಾರೇ ಒಂದು ಗಂಡ ಆಗಲಿ ಹೆಣ್ಣಾಗಲಿ ಯಾರೇ ಆಗಿರಲಿ, ಕೈಯಲ್ಲಿ ನಾವೊಂದು ಕೆಲಸ ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲ ಬಂತು ಅಂದಾಗ ಆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಜಾಸ್ತಿ ಆಗ್ತದೆ. ಈಗ ಮೊದಲೇನಾಗಿತ್ತು, ನಿಮಗೆ ಎಷ್ಟೇ ಕೆಲಸ ಮಾಡಿದರೂ ಕೂಡ 10 ರೂಪಾಯಿ ಬರೋ ಕಡೆ 1 ರೂಪಾಯಿ ಬರ್ತಿತ್ತು. ಅದು ನಿಮ್ಮ ಗಾಡಿ ಪೆಟ್ರೋಲ್ಗೂ ಸಾಲ್ತಿರಲಿಲ್ಲ. ಲೇಡೀಸ್ ಆದರೆ ಒಂದು ತರಕಾರಿ ತೊಗೊಂಬರೋಕೆ ಹೋದರೂ ಕೂಡ ಅದು ಸಾಲ್ತಿರಲಿಲ್ಲ. ಅಂಥದ್ದೆಲ್ಲ ಪರಿಸ್ಥಿತಿ ಇದೆ. ನಾನು ಇಲ್ಲಿ ಹೇಳ್ತಾ ಇರೋದು ಬರೀ ರಿಚೆಸ್ಟ್ ಪರ್ಸನ್ ಅಂತ ಹೇಳ್ತಾ ಇಲ್ಲ, ಮಿಡ್ಲ್ ಕ್ಲಾಸ್ ಅಂತ ಹೇಳ್ತಾ ಇಲ್ಲ, ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತಾ ಇಲ್ಲ. ಓವರಾಲ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈಗ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಕೂಡ ಅವರು ಲೈಫ್ ಸ್ಟೈಲಿಗೆ, ಅವ್ರ ಕಮಿಟ್ಮೆಂಟಿಗೆ, ಅವ್ರ ಸಂಪಾದನೆ ಕಮ್ಮಿನೇ ಆಗ್ತದೆ ಬಿಟ್ಟರೆ ಜಾಸ್ತಿ ಆಗೋದಿಲ್ಲ ಅಲ್ವಾ. ಆ್ಯಸ್ ಇಟ್ ಈಸ್ ಸೇಮ್ ನಿಮಗೆ ಮಿಡ್ಲ್ ಕ್ಲಾಸ್ ಅವ್ರಿಗೂ ಅದೇ ರೀತಿ ಇರ್ತದೆ, ಲೋವರ್ ಮಿಡ್ಲ್ ಕ್ಲಾಸಿಗೂ ಅದೇ ರೀತಿ ಇರ್ತದೆ. ಅವ್ರವ್ರ ಲೈಫ್ ಸ್ಟೈಲಿಗೆ ಪ್ರಕಾರ ಅವ್ರವ್ರ ಕಮಿಟ್ಮೆಂಟ್ ಇರ್ತದೆ, ಅವ್ರವ್ರ ಖರ್ಚಿರ್ತದೆ, ಅವ್ರವ್ರದ್ದು ವೆಚ್ಚ ಇರ್ತದೆ. ಹಾಗಾಗಿ ಯಾರೇ ಇರಲಿ, ದೊಡ್ಡವರು ಸಣ್ಣವರು ಹೇಳುವಂಥ ಭೇದ ಭಾವನೆ ನನ್ನಲ್ಲಿಲ್ಲ. ನಾನು ಓಪನ್ ಆಗೇ ನಿಮ್ಮ ಹತ್ರ ಹೇಳ್ಕೊಳ್ಳುವಂಥದ್ದು. ಈ ಎಷ್ಟೇ ಪ್ರಗತಿ ಆಗಲಿ, ಎಷ್ಟೇ ದುಡ್ಡು ಬರ್ತಾಯಿದ್ರೂ ಕೂಡ ಅದ್ರ ಮೇಲೆ ನಿಮ್ಮದು ಕ್ಯಾಲ್ಕುಲೇಟಿವ್ ಮೈಂಡ್ ಇರಲಿ, ಅಥವಾ ಒಂದು ಕ್ಯಾಲ್ಕುಲೇಷನ್ ಇರಲಿ. ಅದು ಹೇಗೆ ಖರ್ಚು ಮಾಡಬೇಕು, ಯಾಕೆ ಖರ್ಚು ಮಾಡಬಾರ್ದು ಹೇಳುವಂಥದ್ದು ಇರಲಿ. ಹಾಗಂತ ಶುಕ್ರ ಇರೋದರಿಂದ ಅತ್ಯುತ್ತಮವಾದಂಥ ಪ್ರಗತಿನೇ ನೀವು ಕಾಣ್ತೀರ. ಕೆಲವೊಂದಿಷ್ಟು ಇಂಥ ಪ್ರಗತಿಗಳು, ಯಶಸ್ಸು ಎಲ್ಲ ಕಂಡಾಗ ನಿಮ್ಮಲ್ಲಿ ಒಂದು ಆ್ಯಟಿಟ್ಯೂಡ್ ಚೇಂಜ್ ಆಗುವಂಥದ್ದು. ಆ್ಯಟಿಟ್ಯೂಡು ಅಂತಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುವಂಥದ್ದು. ನೀವು ಹಾಕ್ಕೊಳ್ತಿರುವಂಥ ಬಟ್ಟೆ ಬರೆಯಲ್ಲಿ ಸ್ವಲ್ಪ ಚೇಂಜಸ್ಸು, ನಿಮ್ಮ ನಡೆ ನುಡಿಯಲ್ಲಿ ಚೇಂಜ್ ಆಗುವಂಥದ್ದು, 4 ಜನರ ಹತ್ರ ಹೇಗೆ ಮಾತಾಡಬೇಕು ಹೇಳುವಂಥದ್ದು ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ ಕ್ರಿಯೇಟ್ ಆಗುವಂಥ 4 ಜನರ ಮಧ್ಯದಲ್ಲಿ ನೀವು ನಿಂತ್ಕೊಂಡ್ರೆ ಎಲ್ರಿಗೂ ನೀವು ಒಂದು ಹೀರೋಯಿಸಮ್ ಫೀಲಲ್ಲಿ ಕಾಣ್ಕೊಳ್ಳುವಂಥದ್ದು. ಅದು ಗಂಡಾಗಿರಲಿ ಹೆಣ್ಣಾಗಿರಲಿ, ನಾನು ಲಿಂಗಭೇದ ಮಾಡಿ ಹೇಳ್ತಾ ಇಲ್ಲ. ಇಲ್ಲಿ ಗಂಡು ಹೆಣ್ಣು ಎರಡೂ ಬಂತು. ಈ ವಿಡಿಯೋ ಇಬ್ಬರಿಗೂ ಅವಲಂಬಿಸ್ತದೆ, ಆಯಿತಾ. ಹಾಗಾಗಿ ನಿಮ್ಗೆ ಏನೇ ಹೇರಳವಾಗಿ ಅಮೌಂಟ್ ಬರಲಿ, ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಲಿ, ಏನೇ ಆಗಲಿ, ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಿ. ಅದು ಒಳ್ಳೆಯದಾಗಿ ಚೇಂಜ್ ಮಾಡ್ಕೊಳ್ಳಿ. 4 ಜನರಿಗೆ ನೀವು ಹೀರೋ ಆಗಿ ಕಾಣೋ ಥರ ಚೇಂಜ್ ಮಾಡ್ಕೊಳ್ಳಿ, ವಿಲನ್ ಆಗಿ ಕಾಣೋ ಥರ ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ಇಷ್ಟೊಂದು ಯಶಸ್ಸು ಪ್ರಗತಿ ಎಲ್ಲ ಆಗ್ತದೆ ಅಂತಂದೆ, ಅದ್ರ ಜೊತೆ ಗುರುಗಳೇ ನನಗೆ ದುರಂಕಾರನೂ ಬರ್ಬೋದಲ್ವಾ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಬರ್ತದೆ. ಆ ದುರಂಕಾರ ಹೇಳುವಂಥದ್ದು ನಿಮ್ಮ ಮೊಳಕಾಲಿನ ಕೆಳಗಡೆ ಇಟ್ಕೋಬೇಕು. ಅದನ್ನು ಮೊಳಕಾಲಿನ ಮೇಲ್ಗಡೆ ತೊಗೊಂಬಂದರೆ ನಿಮ್ಮ ತಲೆ ಭಾರ ಆಗ್ತದೆ. ಆವಾಗ ಪ್ರಪಂಚ ನೋಡಲಿಕ್ಕಾಗೋದಿಲ್ಲ. ನಿಮ್ಮ ತಲೆ ಕೆಳಗಡೆ ಆದಾಗ ಬರೀ ರಸ್ತೆ ನೋಡಿ ನಡಿಬೇಕಾಗ್ತದೆ. ಇದರ ಅರ್ಥ ಏನು ಅಂತಂದರೆ ಅವಮಾನಗಳು ಮತ್ತೆ ಶುರು ಆಗ್ತದೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮ ಆಗಿರೋದ್ರಿಂದ ಇಂತಹ ಒಂದು ದುರಂಕಾರದ ನಡೆ, ಅಹಂಕಾರದ ನಡೆಯೆಲ್ಲ ಶನಿ ಪರಮಾತ್ಮ ಸಹಿಸೋದಿಲ್ಲ. ನೀವು ಎಷ್ಟೇ ಕೊಂಬೆತ್ಕೊಂಡು ನಾನು ದೊಡ್ಡ ರಾಜ ಅಂದ್ಕೊಂಡು ತಿರುಗಾಡಿದರೂ ಕೂಡ ಆ ಅಹಂಕಾರ ಹೇಳುವಂಥದ್ದು ನಿಮ್ಮ ನೆತ್ತಿಗೆ ಶಿರದ ಮೇಲೆ ಬಂದು ಕೂತ್ಕೊಳ್ತೋ, ನಿಮ್ಮ ಶಿರ ಮತ್ತು ಭೂಮಿಯನ್ನು ನೋಡಬೇಕಾಗ್ತದೆ. ದಯವಿಟ್ಟು ಈ ಅಹಂಕಾರವನ್ನು ಎತ್ಕೋಬೇಡಿ. ವಿವಾಹ ಯೋಗ. ತುಂಬ ಜನರು ಮದುವೆ ಆಗದೇ ತುಂಬ ಕಡೆಗೆ ಒಂದು ಸಂಬಂಧ ನೋಡಿ ಸುಸ್ತಾಗಿ ಎಲ್ಲ ಆಗಿರ್ತದೆ. ಕೆಲವೊಬ್ರದ್ದು ಎಂಗೇಜ್ಮೆಂಟು ಕೂಡ ಆಗಿದೆ. ಅಂಥದ್ದನ್ನು ಕೂಡ ಬ್ರೇಕಪ್ ಆಗಿ ಅದನ್ನು ಬೇಡ ಅಂದ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಹೋದವರು ಇದ್ದಾರೆ. ಅಂಥವರಿಗೆಲ್ಲ ಯಾರ್ಯಾರಿಗೆಲ್ಲ ಈ ಥರ ಅವಮಾನಗಳು ಮಾಡಿ ಅಥವಾ ಯಾರ್ಯಾರಿಗೆಲ್ಲ ಒಂದು ನಿಂದನೆ ಮಾಡಿ, ನಿಮ್ಮ ಫ್ಯಾಮಿಲಿ ನಮ್ಗೆ ಸೆಟ್ ಆಗೋದಿಲ್ಲ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನಮ್ಗೆ ಸೆಟ್ ಆಗೋದಿಲ್ಲ, ನಾವು ಇದಕ್ಕೆಲ್ಲ ಬಗ್ಗೆ ನಡೀಲಿಕ್ಕಾಗೋದಿಲ್ಲ ಹೇಳ್ಕೊಂಡೆಲ್ಲ ನಿಮ್ಮ ಸಂಬಂಧನ ಬಿಟ್ಟು ಹೋಗಿದ್ರು, ನಿಮ್ಗೆ ದೂರ ಮಾಡಿದ್ರಲ್ವ, ಅವರೆಲ್ಲ ಮತ್ತೆ ನಿಮ್ಮ ಸಂಬಂಧ ಬೇಕು ಅಂತ ಬರುವಂಥ ಸಮಯ ಇದಾಗಿರ್ತದೆ. ಹಾಗಾಗಿ ಅವರು ಮತ್ತೆ ತಿರುಗಿ ಬಂದರೂ ಕೂಡ ನಿಮ್ಮ ಹೊಸದಾಗಿ ಸಂಬಂಧ ಮತ್ತೆ ಕಟ್ಕೊಳ್ಳೋಣ ಅಂತ ಬಂದಾಗಲೂ ಕೂಡ ಅವ್ರ ಬಗ್ಗೆ ಕಾಳಜಿಯಿಂದ ನೋಡಿ, ಅವ್ರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ. ನಿಮ್ಮ ಹತ್ರ ಯಾವಾಗ ದುಡ್ಡು ಬಂತೋ ಆವಾಗ ನಿಮ್ಗೆ ಮತ್ತೆ ಹುಡ್ಕೊಂಬರ್ತಾರೆ ಅಂತಂದರೆ ಆ ಸಂಬಂಧಕ್ಕೆ ಒಂದು ಅರ್ಥಪೂರ್ಣವಾದ ಬೆಲೆ ಇರೋದಿಲ್ಲ. ಹಾಗಾಗಿ ಯಾರೇ ದುಡ್ಡು ನೋಡಿ ಸಂಬಂಧ ಮಾಡೋರಿದ್ದರೆ ಅವರಿಂದ ನೀವು ದೂರ ಇರಿ. ಯಾಕಂತಂದರೆ ದುಡ್ಡು ಇವತ್ತು ಬರ್ತದೆ, ನಾಳೆಗೆ ಹೋಗ್ತದೆ. ಆದರೆ ಸಂಬಂಧ, ಒಂದು ರಿಲೇಷನ್ಶಿಪ್ ಹೇಳುವಂಥದ್ದು ಏನಿದೆ ಅದು ಇವತ್ತು ಒಂದು ನಾಳೆ ಹೋಗುವಂಥದ್ದಲ್ಲ. ಒಂದು ಸಂಬಂಧದ ಜೊತೆಗೆ ನಾವು ಬೆರೆತಾಗ ಅದು ನಮ್ಮ ಲೈಫ್ ಟೈಮ್ ಇರುವಂಥದ್ದು. ಹಾಗಾಗಿ ಇಂಥ ವಿವಾಹ ಯೋಗಗಳು ತಮಗೆ ಬರ್ತದೆ. ಆ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ನಿಮ್ಮ ಮೂಲ ಜಾತಕನ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ, ಅಲ್ಲಿ ನಿಮಗೆ ಕ್ಲಿಯರ್ ಆದಂಥ ಒಂದು ಪಿಕ್ಚರ್ ಸಿಗುತ್ತೆ.
ಮುಂದೆ ನಿಮ್ಮ ಭವಿಷ್ಯ ಹೇಗಿರ್ತದೆ, ಆ ಥರದ್ದೆಲ್ಲ ಒಂದು ಕಲ್ಪನೆಗಳಿರ್ತದೆ, ಅದೆಲ್ಲ ಸತ್ಯನೂ ಇರ್ತದೆ. ಅದೆಲ್ಲ ತಿಳಿದು ನೀವು ಮದುವೆನ ಮಾಡ್ಕೊಳ್ರಿ. ತುಂಬ ಜನರು ಈ ಮಕರ ರಾಶಿಯವರು ಸ್ಪೆಷಲಿ ತುಂಬ ಜನ ಡೈವರ್ಸ್ ಆದವರು ಇದ್ದಾರೆ. ಅವ್ರಿಗೂ ಕೂಡ ಒಂದು ಪುನರ್ವಿವಾಹ ಆಗುವಂತಹ ಯೋಗ ಭಾಗ್ಯ ಸಕಲ ಸಮೃದ್ಧಿಯು ಕೂಡ ಇನ್ನು ಮುಂದೆ ನಿಮ್ಮ ಭವಿಷ್ಯದಲ್ಲಿ ನಿಮಗಿರ್ತದೆ. ದಯವಿಟ್ಟು ಆ ಥರ ಇದ್ದವರು ನನ್ನ ಲೈಫ್ ಇಲ್ಲಿಗೆ ಮುಗೀತು ಅಂತ ಕೂತ್ಕೊಡ್ಬೇಡಿ. ಹೆಜ್ಜೆ ಇಡೋದು ನಮ್ಮ ಧರ್ಮ, ಆ ಫಲ ಕೊಡೋದು ಭಗವಂತನ ಕರ್ಮ ಅಂತ ಹೇಳ್ತಾ ಇದರ ಬಗ್ಗೆ ನೀವು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ಳಿ. ನಿಮ್ಮ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂತಂದರೆ ವನವಾಸ ಅಂತಂದೆ. ವನವಾಸ ಅಂತಂದರೆ ಅಲ್ಲಿ ವನದಲ್ಲಿ ಸಿಗುವಂಥದ್ದು, ಕಾಡಲ್ಲಿ ಸಿಗುವಂಥ ಸೊಪ್ಪು, ಸದೆ, ತರಕಾರಿಗಳು, ಹಣ್ಣುಗಳು ಅಂದ್ಕೊಂಡು ತಿಂದ್ಕೊಂಡು ಬಂದವರು ಅಂತಲ್ಲ. ವನವಾಸ ಅಂತಂದರೆ ಇನ್ನೊಂದು ಅರ್ಥದಲ್ಲಿ ಏನು ಅಂತಂದರೆ ಜೀವನದ ಒಂದು ಪಾಠ ಅಂತ ಅರ್ಥ. ಈ ಜೀವನದ ಪಾಠ ಏನು, ಯಾರು ಹೇಗೆ, ನಮ್ಮವ್ರು ಯಾರು, ನಮ್ಮವ್ರು ಯಾರೆಲ್ಲ ಹೇಳುವಂಥದ್ದೆಲ್ಲ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಯಾರ್ಯಾರ ಗುಣ ಏನು, ನಮ್ಮ ಹತ್ರ ದುಡ್ಡಿದ್ದಾಗ ಜನ ಹೇಗೆ ನಮ್ಗೆ ಟ್ರೀಟ್ ಮಾಡ್ತಾರೆ, ನಮ್ಮ ಹತ್ರ ದುಡ್ಡು ಇಲ್ದಿದ್ದಾಗ ಜನ ಯಾವ ಥರ ಟ್ರೀಟ್ ಮಾಡ್ತಾರೆ, ನಮಗೆ ಒಂದು ಗೌರವ, ಒಂದು ಸನ್ಮಾನ ಆದಾಗ ನಮ್ಮವ್ರು ಯಾವ ರೀತಿ ನೋಡ್ತಾರೆ ಹೇಳುವಂಥದ್ದೆಲ್ಲ ನೀವು ಪಾಠ ಕಲ್ತಿರ್ಬೋದು. ಹಾಗಾಗಿ ನಿಮಗೆ ಯಾರು ನಮ್ಮವರು, ಯಾರು ನಮ್ಮವರಲ್ಲ ಹೇಳುವಂಥದ್ದು ನೀಟಾಗಿ ಗೊತ್ತಾಗಿದೆ. ಹಾಗಾಗಿ ಯಾರ್ಯಾರು ನಿಮ್ಮವರು ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಅವ್ರಿಗೆ ಮಾತ್ರ ನೀವು ಹತ್ತಿರ ತಗೊಳ್ಳಿ. ಯಾರ್ಯಾರು ನಮ್ಮವರಲ್ಲವೋ ಅವರಿಗೆ ನಿಮ್ಮಿಂದ ಒಂದು 8 ಅಡಿ ದೂರ ನಿಲ್ಲಿಸ್ಬಿಟ್ಟು ಅಲ್ಲಿಂದನೇ ನಮಸ್ಕಾರ ಮಾಡಿ. ಇದು ನಿಮಗೆ ಒಳ್ಳೆಯದಾಗುವಂಥದ್ದು ಈ ಭವಿಷ್ಯದಲ್ಲಿ. ಈ ಮಕರ ರಾಶಿಯವರು ಯಾವ ಥರ ಅಂತಂದರೆ ಬರೀ ನೋಡ್ಲಿಕ್ಕೆ ಮಾತ್ರ ಸಿಂಪಲ್ ಇರೋದಿಲ್ಲ. ಅವರು ಸುರದ್ರೂಪಿನೂ ಇರ್ತಾರೆ, ಸುಂದರವಾಗೂ ಇರ್ತಾರೆ. ಆದರೆ ಕೆಲವೊಬ್ಬರು ಜನರ ಮುಂದೆ ಆಗಿರಲಿ ಅಥವಾ ಒಂದು ಸಮಾಜದ ಮುಂದೆ ಆಗಲಿ ತನಗೇನೂ ಗೊತ್ತಿಲ್ಲ, ನಾನು ದಡ್ಡ ಅಂತ ಒಂದು ಇನ್ನೋಸೆಂಟ್ ಪೇಸಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡುವಂಥದ್ದು, ಯಾರೇನು ಹೇಳಿದ್ರು ಹ್ಞೂ 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 ಅಂತ ಕೇಳ್ಕೊಳ್ಳುವಂಥದ್ದು. ಆದರೆ ಈ ಮಕರ ರಾಶಿಯವರು ಹೇಗೆ ಅಂತಂದರೆ ಒಂಥರ ಕೋಲಾರದ ಚಿನ್ನದ ಗಣಿ ಇದ್ದಂಗೆ. ಇವರಿಗೆ ಬಗದಷ್ಟು ಚಿನ್ನನೇ ಬರ್ತದೆ, ಚಿನ್ನದ ಅದಿರೇ ಬರ್ತದೆ. ಈ ಜ್ಞಾನವೆಂಬ ಒಂದು ಅಪಾರವಾದಂಥ ಭಂಡಾರದೊಂದಿಗೆ ಇರುವಂಥ ವ್ಯಕ್ತಿಗಳೇ ಈ ಮಕರ ರಾಶಿಯವರು. ಹಾಗಾಗಿ ಮಕರ ರಾಶಿಯವರಿಗೆ ಯಾರು ಕೆಣಕ್ಲಿಕ್ಕೆ ಹೋದರೆ ಅವ್ರಿಗೆ ಜಯ ಅಂತ ಖಂಡಿತವಾಗ್ಲೂ ಸಿಗೋದಿಲ್ಲ. ಅವರ ಬುದ್ಧಿಶಕ್ತಿ, ಅವರ ಚತುರತೆ, ಒಂದು ಇನ್ನೋಸೆನ್ಸ್ ಫೀಲಿಂಗಲ್ಲೇ ಅವರಿಗೆ ಹೊಡೆದೋಡಿಸುವಂಥದ್ದು. ಹಾಗಾಗಿ ಜ್ಞಾನ, ಬುದ್ಧಿ, ವಿದ್ಯೆ, ಒಂದು ಇಂಟೆಲಿಜೆನ್ಸ್ ಅಂದ್ಕೊಂಡು ಏನು ಹೇಳ್ತೀವಿ, ಇನ್ನೊಂದು ಒಂದು ಟ್ಯಾಲೆಂಟ್ ಅಂದ್ಕೊಂಡು ಏನು ಹೇಳ್ತೀವಿ, ಇದೆಲ್ಲ ತುಂಬಿಕೊಂಡಿರುವಂಥ ಒಂದು ಕಣಜನೇ ಈ ಮಕರ ರಾಶಿಯ ವ್ಯಕ್ತಿಗಳು. ಯಾರೆಲ್ಲ ಈ ತುಂಬ ಜನ ಬಂದು ಈ ಮಕರ ರಾಶಿಯವರಿಗೆ ಸುಮ್ಮನೆ ಕೆಣ್ಕೋದು, ಸುಮ್ಮನೆ ಅವಮಾನ ಮಾಡೋದು. ಈ ಮಕರ ರಾಶಿಯವರಿಗೆ ಆ್ಯಕ್ಚುಲಿ ಅವ್ರಿಗೆ ವಿಷಯನೇ ಗೊತ್ತಿರೋದಿಲ್ಲ, ಅವ್ರು ಆ ಕೆಲಸನೂ ಮಾಡಿರೋದಿಲ್ಲ. ಅವ್ರ ಬಗ್ಗೆ ಒಂದು ಗಾಸಿಪ್ ಆಡಿಸುವಂಥದ್ದು, ಅವ್ರ ಬಗ್ಗೆ ಒಂಥರ ನಿಂದನೆ ಮಾಡಿ 4 ಜನರ ಹತ್ರ ಹೇಳ್ಕೊಂಡು ನಗೆಯಾಡುವಂಥದ್ದು, ಇಂಥ ಹಿತಶತ್ರುಗಳು ಈ ಮಕರ ರಾಶಿಯವರಿಗೆ ಯಥೇಚ್ಛವಾಗಿ ಇರುವಂಥದ್ದು. ಅದು ಏನಕ್ಕೆ ಅಂದ್ಕೊಂಡಂತಂದರೆ ಇವ್ರದ್ದೊಂದು ಏಳಿಗೆ, ಇವ್ರದ್ದೊಂದು ಬುದ್ಧಿಶಕ್ತಿ, ಇವರು ಮಾಡಿರುವಂಥ ಒಂದು ಕಾರ್ಯಗಳು ಅವ್ರ ಹತ್ರ ಮಾಡಲಿಕ್ಕೆ ಆಗಿರೋದಿಲ್ಲ. ಹಾಗಾಗಿ ಈ ರೀತಿ ಆದರೂ ಇವನಿಗೆ ಕಾಲು ಎಳೆದುಬಿಟ್ಟು ನನ್ನ ಕಾಲು ಕೆಳಗಡೆಗೆ ಹಾಕ್ಕೊಂಬಿಡೋಣ, ಅವನು ಕೆಳಗಡೆ ಕುಗ್ಗಿ ಹೋಗಲಿ ಹೇಳುವಂಥದ್ದು ಒಂದು ಸತತ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಯಾರು? ಇವರ ಹಿತಶತ್ರುಗಳು, ಇವ್ರ ಜೊತೆಗೇ ಇದ್ದವರು. ಆದರೆ ಈ ಮಕರ ರಾಶಿಯವರು ಯಾವ ಥರ ಅಂತಂದರೆ ಹಿತಶತ್ರುಗಳಿಗೆ ಅಥವಾ ಶತ್ರುಗಳಿಗೆ ಅವರು ಒಂಥರ ಸಾಡೆ ಸಾತಿ ಇದ್ದಂಗೆ. ಯಾವ ಟೈಮಲ್ಲಿ ಅವ್ರಿಗೆ ಹೋಗಿ ಸುತ್ಕೊಳ್ತಾರೆ, ಯಾವ ಟೈಮಲ್ಲಿ ಅವರ ಈ ನಡೆನ ಹುಟ್ಟಡಗಿಸ್ತಾರೆ ಹೇಳುವಂಥದ್ದು ಯಾರೊಬ್ಬರ ಹತ್ರನೂ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಮಕರ ರಾಶಿಯವರಿಗೆ ಎದುರಾಕೊಳ್ಳೋಕೆ ಹೋಗಬೇಡಿ, ಅವ್ರ ಬಗ್ಗೆ ಅವಮಾನ ಮಾಡಬೇಡಿ, ಅವ್ರ ಬಗ್ಗೆ ಅಪವಾದ ಹೊರಿಸಬೇಡಿ, ಅವರಿಗೆ ಒಂದು ನಿಂದನೆ ಮಾಡೋಕ್ಕೆ ಹೋಗಬೇಡಿ. ಶನಿ ಮಹಾತ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಯಾರ್ಯಾರೆಲ್ಲ ಅವ್ರಿಗೆ ನಿಂದನೆ ಮಾಡಿದಾರೋ, ಯಾರ್ಯಾರೆಲ್ಲ ಹಿತಶತ್ರುಗಳಿದ್ದಾರೋ ಆ ಹಿತಶತ್ರುಗಳಿಗೆ, ಈ ಶತ್ರುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಈ ಮಕರ ರಾಶಿಯವರು ಅವ್ರಿಗೆ ಯಾವ ರೀತಿ ಸಾಡೆ ಸಾತಿ ಅಟ್ಯಾಕ್ ಆಗಿತ್ತಲ್ಲ ಅದೇ ರೀತಿಯಾದಂಥ ಅಟ್ಯಾಕು ಈ ಹಿತಶತ್ರುಗಳ ಮೇಲೆ ಮಾಡುವಂಥದ್ದು, ಶತ್ರುಗಳ ಮೇಲೆ ಮಾಡುವಂಥದ್ದು. ಹುಷಾರಾಗಿ ಅವ್ರ ಜೊತೆಗೆ ವ್ಯವಹಾರ ಮಾಡೋದು ಒಳ್ಳೆಯದು. ಮಕರ ರಾಶಿಯವರ ಒಂದು ವಿಶೇಷವಾದಂಥ ಗುಣ ಅಂತಂದರೆ ಇವರ ಬುದ್ಧಿವಂತಿಕೆಯೇ ಇವರ ಪ್ರಮುಖವಾದ ಯಶಸ್ಸಿನ ಮೂಲ. ಒಂದು ನನಗೆ ತುಂಬ ಇಷ್ಟ ಆಗುವಂಥದ್ದು ಈ ಮಕರ ರಾಶಿಯವರು ಯಾವ ಥರ ಅಂತಂದರೆ ಕೆಲವೊಂದಿಷ್ಟು ಕೆಲಸಗಳು ಅಥವಾ ಒಂದು ದೊಡ್ಡದಾದಂಥ ಒಂದು ಪ್ರಾಜೆಕ್ಟ್ ಮಾಡುವಂಥದ್ದು ಅಥವಾ ದೊಡ್ಡದಾಗಿ ಏನೋ ಒಂದು ಯೋಚನೆ ಮಾಡ್ತೀರ. ಈ ಮಕರ ರಾಶಿಯ ವ್ಯಕ್ತಿಗಳಲ್ಲಿ ಒಂದು 80ರಷ್ಟು ಜನ ಯಾವ ಗುಟ್ಟನ್ನು ಕೂಡ ಹೇಳೋದಿಲ್ಲ, ಅವರು ಯಾವುದನ್ನು ಹೇಳೋದಿಲ್ಲ. ಆದರೆ ಬೇರೆ ಒಂದು 20% ಜನ ಎಲ್ಲನೂ ಹೇಳ್ಕೊಂಡ್ಬಿಡ್ತಾರೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಈ 20% ಜನ ಯಾರ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದ್ಕೊಂಡು ಅವ್ರ ಹತ್ರ ಏನು ಮಾಡಲಿಕ್ಕೂ ಆಗಲಿಲ್ಲ ಇವತ್ತು.
ಆ 80% ಜನ ಏನು ಯಾರ ಹತ್ರನೂ ಹೇಳ್ದೇ ಒಂದು ಸೈಲೆಂಟಾಗಿ ಅವ್ರ ಕರ್ತವ್ಯನ ಮಾಡ್ತಾಯಿದ್ರು, ಅವರು ಯಶಸ್ಸಿನ ತುದಿ ಇರುವಂಥ ದಿನ ಇದು. ಅದಕ್ಕೇ ನೀವು ಏನೇ ಪ್ಲ್ಯಾನ್ ಹಾಕ್ಕೊಂಡ್ರೂ ಅದನ್ನು ಹೇಳೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳಿರೋದು, ಬುದ್ಧಿವಂತಿಕೆಯೇ ಪ್ರಮುಖವಾದ ಯಶಸ್ಸಿನ ಮೂಲ. ನಿಮ್ಮ ಬುದ್ಧಿವಂತಿಕೆನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಟ್ಯಾಲೆಂಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇದು ನಿಮಗೆ ಕೈ ಹಿಡಿಯುವಂಥದ್ದು ಮತ್ತು ನಿಮ್ಮ ಒಂದು ಭವಿಷ್ಯಕ್ಕೆ ಭದ್ರ ಬುನಾದಿ ಆಗ್ತದೆ. ಇದು ಒಂದು ದೈವಿ ಶಕ್ತಿಯನ್ನು ಹೊಂದಿದ್ದಂಥ ರಾಶಿನೇ ಈ ಮಕರ ರಾಶಿಯವರು. ನೀವು ಯಾರೇ ಒಬ್ಬರು ನಿಮ್ಮ ಹತ್ರ ಕಷ್ಟ ಅಂದ್ಕೊಂಡು ಬಂದಾಗ ಮನಸ್ಸು ಕರಗ್ತದೆ ನಿಮ್ಮದು. 4 ಜನರಿಗೆ ಸಹಾಯ ಮಾಡಬೇಕು ಅನಿಸ್ತದೆ. ಅದು ಸಹಾಯ ಅಂತ ಹಣದ ರೂಪದಲ್ಲಿ ಅಂತ ನಾನು ಹೇಳೋದಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಅವರಿಗೆ ಒಂದು ಪ್ಲೇಟ್ ಇಡ್ಲಿ ಕೊಡಿಸು ಅಥವಾ ಒಂದು ಬಿರಿಯಾನಿ ಕೊಡಿಸು ಹೇಳುವಂಥದ್ದಲ್ಲ. ಅವ್ರ ಹತ್ರ ಏನೂ ದುಡ್ಡಿಲ್ಲ ಅಥವಾ ಏನೋ ಒಂದು ಕೊಡ್ಸೋಕ್ಕೂ ಮಕರ ರಾಶಿಯವ್ರ ಹತ್ರ ಆಗಲಿಲ್ಲ ಅಂತಂದರೆ, ಅವರ ಮಾತಿನ ಮೂಲಕನೇ ಎದುರಿಗೆ ನಿಂತ ಒಂದು ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ಸಹಾಯವಾಗೋ ಥರ ಮಾತಾಡೋದು, ಒಂದು ಸಹಾಯ ಹಸ್ತನ ಚಾಚೋದು, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು ತುಂಬ ದೊಡ್ಡ ಗುಣ ಆಗಿರ್ತದೆ. ಇನ್ನೊಂದು, ಈ ಮಕರ ರಾಶಿಯವ್ರ ಹತ್ರ ಇನ್ನೊಂದು ಒಳ್ಳೆಯ ಗುಣ ಇದೆ. ಯಾರಾದರೂ ಒಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ, ಅವರು ಮಕರ ರಾಶಿಯವರು. ಒಂದಿನ ಅವನಿಗೆ ಎಲ್ಲಿಂದನೋ ಒಂದು ಸೋರ್ಸ್ ಆಫ್ ಅಮೌಂಟ್ ಅಂತ ಯಾವುದೋ ಒಂದು ಮೂಲದಿಂದ ಸ್ವಲ್ಪ ದುಡ್ಡು ಬಂದಿರ್ತದೆ. ಅದಕ್ಕಿಂತ ಮೊದಲೇ ಒಂದು 4 ದಿನ ಮೊದಲೇನೋ, ಒಂದು ತಿಂಗಳಿಂದೆ ಒಂದು ಅತಿ ಆತ್ಮೀಯ ಮಿತ್ರ ಒಂದು 500 ರೂಪಾಯಿ ಇದ್ದರೆ ಕೊಡೋ ಅಂದ್ಕೊಂಡ್ಬಿಟ್ಟು ಈ ಥರ ಕೇಳಿರ್ತಾನೆ. ಆದರೆ ಆ ಟೈಮಲ್ಲಿ ಅವನ ಹತ್ರ ದುಡ್ಡಿರೋದಿಲ್ಲ. ದುಡ್ಡು ಒಂದು ತಿಂಗಳ ಆದಮೇಲೆ ಬಂದಿರ್ತದೆ ಅವನಿಗೆ. ಆವಾಗ ಆ ಸ್ನೇಹಿತ ಕೇಳಿರೋದನ್ನು ನೆನಪು ಮಾಡಿಕೊಂಡು ಅವರಿಗೆ ಫೋನ್ ಮಾಡಿ ಕೇಳುವಂಥದ್ದು, ಅಥವಾ ಅವರಿಗೆ ಹೋಗ್ಬಿಟ್ಟು ವಿಚಾರಿಸೋ, ದುಡ್ಡು ಬೇಕಾ ಇವತ್ತು ನನ್ನ ಹತ್ರ ಇದೆ, ಸ್ವಲ್ಪ ಹೇಳುವಂಥದ್ದು ಗುಣ, ಅದು ಅತಿ ಮುಖ್ಯವಾಗಿ ಈ ಮಕರ ರಾಶಿಯವರಿಗಿದೆ. ಅದು ಅತಿ ಆತ್ಮೀಯರು. ಅಂತಹ ಒಂದು ಸ್ನೇಹಿತರಿಗೆ ಈ ಥರದ್ದಾದಂಥ ಹೆಲ್ಪ್ ಮಾಡುವಂಥ ಗುಣ ಇವರಲ್ಲಿ ತುಂಬ ಇದೆ. ಇವ್ರ ಹತ್ರ ದುಡ್ಡಿದ್ದಾಗ ದುಡ್ಡು ಬೇಕಾದ್ರೆ ತಗೊಳ್ಳೋ, ಆಮೇಲೆ ಒಂದಿನ ಕೊಡು ನನಗೆ ಹೇಳುವಂಥದ್ದು ಒಂದು ಅತಿ ಶ್ರೀಮಂತಿಕೆಯ ಗುಣ ಇದು. ಈ ಕಾಲದಲ್ಲಿ ಇಂಥದ್ದು ಯಾವಾಗಲೂ ನಡೆದಿದ್ದು ತುಂಬ ಕಡಿಮೆ. ಬಟ್ ನನ್ನ ಕಣ್ಣಾರೆ ಇದನ್ನು ನಾನು ನೋಡಿದ್ದೀನಿ. ಅದಕ್ಕೇ ನಾನು ನಿಮ್ಮ ಹತ್ರ ಇದನ್ನು ಹಂಚ್ಕೊಳ್ತಾ ಇರುವಂಥದ್ದು. ಉಳಿಯ ಏಟು ತಿಂದು 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 ಒಂದು ಶಿಲೆ ಯಾವ ಥರ ಮೂರ್ತಿಯಾಗಿ ವಿಗ್ರಹ ಆಗುತ್ತೋ, ಅದೇ ರೀತಿಯಾಗಿ ಈ 7 ವರ್ಷ ಏನಿದೆ ಈ ಮಕರ ರಾಶಿಯವರು ಉಳಿಯ ಏಟು ತಿಂದು ತಿಂದು ಪೆಟ್ಟು ತಿಂದು ನೊಂದು ಮಳೆ ಗಾಳಿ ಬಿಸಿಲು ಎಲ್ಲ ನುಂಗಿ ನೀರು ಕುಡ್ದಂಗೆ ಮಾಡಿಕೊಂಡು ಇವತ್ತು ಒಂದು ಪ್ರಸಿದ್ಧವಾದಂತಹ ಒಂದು ಮೂರ್ತಿಯಾಗಿ ಹೊರಹೊಮ್ಮಿದ್ದೀರಾ. ಈ ಮೂರ್ತಿನ ಅದು ವೈಭವಯುತವಾಗಿಯೇ ಮೆರವಣಿಗೆಯಾಗಬೇಕು ಬಿಟ್ಟರೆ ಮತ್ತೆ ಸೋಲು ಎಂಬ ಯಾವುದೇ ರೀತಿಯಾದಂತಹ ಪರಿಕಲ್ಪನೆಯೂ ನಿಮ್ಮ ತಲೆಯಲ್ಲಿ ಬರಬಾರ್ದು. ಭವಿಷ್ಯದಲ್ಲಿ ನೀವು ಮಾಡ್ತಿರುವಂಥ ಕೆಲಸ ಅಥವಾ ಮಾಡುವಂಥ ಕೆಲಸ ಶ್ರದ್ಧೆ, ಭಕ್ತಿ, ಸತ್ಯ, ನಂಬಿಕೆಯಿಂದ ಮಾಡಿ. ಖಂಡಿತವಾಗಲೂ ಇದು ಮಕರ ರಾಶಿಯವರಿಗೆ ಕೈ ಹಿಡಿತದೆ. ಇದ್ರ ಬಗ್ಗೆ ಮತ್ತೆ ಬೇರೆ ಯಾವುದೇ ರೀತಿಯಾದಂಥ ಅನುಮಾನನೇ ಬೇಡ. ಮಕರ ರಾಶಿಯವರಲ್ಲಿ ಒಂದು ವೀಕ್ನೆಸ್ ಇದೆ. ಅವ್ರದ್ದು ಏನು ಅಂತಂದರೆ, ಇವರ ಪ್ರೀತಿಗೆ ಅರ್ಹವಾದಂಥ ವ್ಯಕ್ತಿ ಜೊತೆಗೆ ಇವರು ಡಿಪೆಂಡ್ ಆಗಿಬಿಡೋದು, ಅವ್ರ ಮೇಲೆ ಇವರು ಡಿಪೆಂಡ್ ಆಗಿಬಿಡೋದು. ಏನಿದ್ರೂ ಕೂಡ ನನ್ನ ಫ್ರೆಂಡ್ ಮಾಡಿಕೊಡ್ತಾನೆ ಬಿಡು, ಅಥವಾ ನನ್ನ ಹೆಂಡತಿ ಮಾಡ್ತಾಳೆ ಬಿಡು, ಅಥವಾ ನನ್ನ ಗಂಡ ಮಾಡಿಕೊಡ್ತಾನೆ ಬಿಡು ಹೇಳುವಂಥದ್ದು ಒಂದು ಡಿಪೆಂಡೆಡ್ ಕ್ಯಾರೆಕ್ಟರ್ ನಿಮ್ಮ ಹತ್ರ ಇರ್ತದೆ. ಆ ರೀತಿ ಯಾರ ಮೇಲೂ ಕೂಡ ನೀವು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಈ ಡಿಪೆಂಡ್ ಯಾಕೆ ಆಗ್ತಾಯಿದ್ದೀರಾ ನೀವು ಅಂತಂದರೆ, ನಿಮ್ಮಲ್ಲಿ ಲೇಜಿನೆಸ್ ಜಾಸ್ತಿ, ಆಲಸ್ಯ ಜಾಸ್ತಿ. ನಾಳೆ ಮಾಡಿದರೆ ಆಯಿತು, ಇಲ್ಲ ಬಿಡು ಟೈಮ್ ಇದೆ ನಾಡ್ದು ಮಾಡಿದರೆ ಆಯಿತು. ಇಂಥವೆಲ್ಲ ಈಗ ನಾಳೆ ನಾಡ್ದು ಹೇಳುವಂಥದ್ದು ಬೇಡ. ಇವತ್ತಿನ ಕೆಲಸ ಇವತ್ತೇ ಮುಗಿಸಿದರೆ ನೀವು ಒಂದು ದಿನದಲ್ಲಿ ಹೋಗಿ ಮುಟ್ಟುವಂಥ ಒಂದು ಟ್ರೈನ್ ಜರ್ನಿನ ಒಂದು ಅರ್ಧ ದಿನದಲ್ಲಿ ಹೋಗಿ ಮುಟ್ಟುವಂಥದ್ದು, ಆಯಿತಾ? ಈ ಆಲಸ್ಯ ಬಿಟ್ಬಿಡಿ. ಈ ಆಲಸ್ಯ ಬಿಟ್ಟರೆ ಅಂತ ಇಟ್ಕೊಳ್ಳಿ, ನೀವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗೋದಿಲ್ಲ. ಡಿಪೆಂಡ್ ಆಗೋದು ಯಾವಾಗ? ನಮ್ಮ ಹತ್ರ ನಾವು ಮಾಡದೇ ಇರೋವಂಥ ಕೆಲಸ ಬ್ಯಾಲೆನ್ಸಾಗಿ ಉಳ್ಕೊಂಡಾಗಲೇ ಮತ್ತೊಬ್ಬರ ಜೊತೆ ಡಿಪೆಂಡ್ ಆಗೋದು. ನಮ್ಮ ಕೆಲಸ ಆವತ್ತಿನ ಕೆಲಸ ಆವತ್ತೇ ಮಾಡಿಕೊಂಡ್ರೆ ಡಿಪೆಂಡೆನ್ಸಿ ಅಂದ್ಕೊಂಡು ಹೇಳುವಂಥದ್ದು ಯಾವತ್ತೂ ನಿಮ್ಮ ಪಾಲಿಗೆ ಬಂದು ಒದಗೋದಿಲ್ಲ. ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು ಅಂತಂದ್ರೆ ನೀವು ನಿಮ್ಮ ಆಲೋಚನೆ ಬಿಟ್ಬಿಡ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ, ಒಂದು ರೌಂಡ್ ವಾಕ್ ಮಾಡಿ, ನಿಮ್ಮ ಡೇನ ಸ್ಟಾರ್ಟ್ ಮಾಡ್ಕೊಳ್ಳಿ. ರಾತ್ರಿ ಬೇಗ ಮಲಗಿ. ಯಾಕೆ 1 ಗಂಟೆ 2 ಗಂಟೆವರೆಗೆ ಕೂತ್ಕೊಂಡಿರ್ತೀರ ನೀವು ಮೊಬೈಲ್ ನೋಡ್ಕೊಂಡು ಆಗಿರಲಿ, ಇಲ್ದಿರೋದೆಲ್ಲ ಯೋಚನೆ ಮಾಡ್ಕೊಂಡು ಯಾಕೆ ಕೂತ್ಕೋಬೇಕು? ಪಾಲಿಸಿನ ನೀವು ಫಾಲೋ ಮಾಡ್ಕೊಂಡು ಹೋದರೆ ಯಾವ ಡಿಪೆಂಡೆನ್ಸಿನೂ ಬರೋದಿಲ್ಲ, ಯಾರ ಮೇಲೆ ಡಿಪೆಂಡ್ ಆಗುವಂಥದ್ದು ಬರೋದಿಲ್ಲ. ನಿಮಗೆ ನೀವೇ ಆಗಿರಿ, ನಿಮಗೆ ನೀವೇ. ಮತ್ತು ಯಾರು ಈ ಕಾಲದಲ್ಲಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹೇಳುವಂಥದ್ದು ಶುದ್ಧ ಸುಳ್ಳು. ಈ 7 ವರ್ಷದಲ್ಲಿ ನೀವು ಅದನ್ನು ತಿಳ್ಕೊಂಡಿದ್ದೀರ. ನಿಮಗೆ ಸಹಾಯ ಮಾಡೋದನ್ನು ಮಾಡಿಬಿಡ್ತಾರೆ ಅವರು. ಸಹಾಯ ನೀವು ತೊಗೊಂಡಾಗಿರ್ತದೆ. ಅದರ ನಂತರ ನಿಮ್ಮ ಹಿಂದೆ ಮತ್ತೊಬ್ಬರ ಹತ್ರ ಹೇಳ್ಕೊಂಡು ನಿಮ್ಮ ಬಗ್ಗೆ ನಗಾಡೋದು, ಅವಮಾನ ಮಾಡೋದು, ಹೀಯಾಳಿಸೋದು, ನಿಂದನೆ ಮಾಡೋದು.
ಇದೆಲ್ಲ ಈ ಮಕರ ರಾಶಿಯವರಿಗೆ ಆಗಿದೆ. ಹಾಗಾಗಿ ಇಂಥದಕ್ಕೆಲ್ಲ ನೀವು ಯಾವತ್ತೂ ಆಸ್ಪದ ಕೊಡಬೇಡಿ. ಇನ್ನು ಫ್ಯೂಚರಲ್ಲಿ ನಿಮ್ಮದೇ ಆಗಿರುವಂಥದ್ದೊಂದು ಟ್ಯಾಲೆಂಟು, ನಿಮ್ಮದೇ ಆಗಿರುವಂಥ ಒಂದು ಗತ್ತು, ಗಾಂಭೀರ್ಯ ಎಲ್ಲವನ್ನೂ ಹೊಂದಿದ್ದವರು ನೀವು. ಮತ್ತು ನಿಮ್ಗೆ ಅಡಿಷ್ನಲ್ ಎಲ್ಲಿಂದನೂ ಪರ್ಚೇಸ್ ಮಾಡಿಕೊಂಡು ತಂದು ಈ ಕ್ಯಾರೆಕ್ಟರ್ನ ನೀನು ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಯಾವುದೂ ಇಲ್ಲ ಮಕರ ರಾಶಿಲಿ. ಎಲ್ಲರೂ ಬರಬೇಕಾದ್ರೇ ಆ ಭಗವಂತನ ಒಂದು ಸೃಷ್ಟಿಲೇ ಅದೆಲ್ಲ ನಿಮಗೆ ಹೊಂದ್ಕೊಂಡೇ ಬಂದಿರುವಂಥದ್ದು. ಹಾಗಾಗಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಅದನ್ನು ಬೇರೆಯವ್ರಿಗೆ ದಾನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮೊದಲನೇದಾಗಿ ನಿಮ್ಮಲ್ಲಿರುವಂಥದ್ದು ಅಗಾಧವಾದಂಥ ಟ್ಯಾಲೆಂಟೇ ನಿಮ್ಗೆ ಸಾಕಾಗೋದಿಲ್ಲ, ಬುದ್ಧಿಶಕ್ತಿನೂ ಸಾಕಾಗೋದಿಲ್ಲ. ಅಂಥದ್ರಲ್ಲಿ ಬೇರೆಯವರಿಗೆ ಅತಿಯಾಗಿ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಅಥವಾ ಬೇರೆಯವರಿಂದ ನೀವು ಹೆಲ್ಪ್ ತೊಗೊಳ್ತೀನಿ ಹೇಳುವಂಥದ್ದೆಲ್ಲ ಶುದ್ಧ ಸುಳ್ಳಾಗ್ತದೆ. ನೀವು ಮಾಡುವಂಥ ಕೆಲಸನ ಒಂದು ಧೈರ್ಯದಿಂದ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ಆಲಸ್ಯನ ಬಿಟ್ಬಿಡಿ. ಯಾವುದೇ ಒಂದು ವ್ಯಕ್ತಿ ನಿಮ್ಮ ಜೊತೆ ಕೆಲಸ ಮಾಡೋನಾಗಿರಲಿ ಅಥವಾ ನಿಮ್ಮ ಪಾರ್ಟ್ನರಾಗಿ ಕೆಲಸ ಮಾಡೋನಾಗಿರಲಿ, ನಿಮ್ಮ ಜೊತೆಗೆ ಯಾವುದೇ ಒಂದು ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕೋರಾಗಿರಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕೋರಾಗಲಿ, ಅವ್ರ ಮೇಲೆ ಅನುಮಾನ ಬರೋ ಥರ ಯಾವತ್ತೂ ಬಿಟ್ಕೊಡ್ಬೇಡಿ. ಅಥವಾ ನಿಮ್ಮ ಮೇಲೆ ಅವ್ರಿಗೆ ಅನುಮಾನ ಬರೋ ಥರ ಯಾವತ್ತೂ ಬಿಟ್ಕೊಡ್ಬೇಡಿ. ಈ ಅನುಮಾನಗಳು ಈ ಮಕರ ರಾಶಿಯವರಿಗೆ ಯಾವತ್ತೂ ಆಗೋದಿಲ್ಲ. ಒಂದು ಸಾರಿ ಅವ್ರ ಮೇಲೆ, ಒಂದು ವ್ಯಕ್ತಿಯ ಮೇಲೆ ಅನುಮಾನ ಬಂತು ಅಂತಂದರೆ ಮಕರ ರಾಶಿಯವರು ಸತ್ರು ಕೂಡ ಅವರಿಗೆ ಹತ್ರಕ್ಕೆ ತಗೊಳ್ಳೋವಂಥ ವ್ಯಕ್ತಿಗಳಲ್ಲ. ಹತ್ರಕ್ಕೆ ತಗೊಂಡ್ರೂ ಕೂಡ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾನೆ ಇರ್ತಾರೆ. ಈ ವ್ಯಕ್ತಿ ಸರಿ ಇಲ್ಲ ಹೇಳುವಂಥದ್ದು ಅವ್ರ ಮೈಂಡಿಗೆ ಬರ್ತದೆ, ಮನಸ್ಸಿಗೆ ಬರ್ತದೆ. ಇವರು ಮೈಂಡ್ಗಿಂತ ಮೊದಲು ಮನಸ್ಸಿನಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಈ ಮಕರ ರಾಶಿಯವರು. ಈ ಮನಸ್ಸು ಒಳಗಡೆ ಹೋಯ್ತು ಅವನ ಅನುಮಾನಾಸ್ಪದ ವ್ಯಕ್ತಿ, ಇವನಿಗೆ ನಂಬಿಕೆಗೆ ಅರ್ಹ ಇಲ್ಲ ಅಂದ್ಕೊಂಡ್ಬಿಟ್ಟು ಯಾವತ್ತು ಜಡ್ಜ್ ಮಾಡಿರ್ತಾರೋ ಈ ಮಕರ ರಾಶಿಯವರು, ಆವಾಗ ಅವರು ಇದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಈ ಥರ ಆಗಿಬಿಡ್ತಾರೆ. ಹಾಗಾಗಿ ಈ ಮಕರ ರಾಶಿಯವರು ಏನಿದ್ದಾರೆ ಅಥವಾ ಮಕರ ರಾಶಿಯವರ ಸ್ನೇಹಿತರು ಯಾರ್ಯಾರು ಇದ್ದಾರೆ, ಮಕರ ರಾಶಿಯವರಿಗೆ ಯಾವತ್ತೂ ಅನುಮಾನ ಬರಲಿಕ್ಕೆ ಬಿಡೋಕ್ಕೆ ಹೋಗಬೇಡಿ. ಅನುಮಾನ ಬಂತು ಅಂತಂದರೆ ನಿಮ್ಮ ಫ್ರೆಂಡ್ಶಿಪ್ ಆವತ್ತಿ ಹೋಗಿದೆ ಅಂತಲೇ ಅರ್ಥ. ಅದು ನಿಮ್ಮ ಜೀವನಕ್ಕೆ ನೀವೇ ರೂಲರ್. ಈ ಮಕರ ರಾಶಿಯವ್ರದ್ದು ಇದು ಒಂದು ಉತ್ತಮವಾದಂಥ ನಡೆ. ನೀವೇನು ಕೆಲಸ ಮಾಡ್ತೀರೋ ನೀವು ಒಬ್ಬರೇ ನಿಂತ್ಕೊಂಡು ಮಾಡಿ. ನೀವೇ ನಿಮ್ಮ ಕೆಲಸಕ್ಕೆ ರೂಲರ್. ನೀವು ನಿಮ್ಮ ಕೆಲಸಕ್ಕೆ CM PM ಎಲ್ಲ ನೀವೇ. ಯಾರ ಹತ್ರನೂ ಏನು ಕೇಳುವಂಥ ಅವಶ್ಯಕತೆ ನಿಮ್ಗೆ ಬರೋದಿಲ್ಲ. ನಿಮಗೆ ಎಲ್ಲ ಗೊತ್ತಿರ್ತದೆ ಏನೇನು ಮಾಡಿದರೆ ಯಾವ ರೀತಿ ಆಗ್ತದೆ ಅಂತ. ಅಂಥ ಸಂದರ್ಭದಲ್ಲಿ ನಿಮ್ಗೆ ನೀವೇ ರೂಲರಾಗಿ ಕೆಲಸ ಮಾಡಿ, ಯಶಸ್ಸು 100% ಸಿಗ್ತದೆ. ಈ ವಿಡಿಯೋನ ನೀಟಾಗಿ 2-3 ಸಾರಿ ಕೇಳಿ, ನಿಮ್ಗೆ ಅರ್ಥ ಆಗ್ತದೆ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ್ದು ಸ್ನೇಹ ಮಾಡಬೇಕು, ಯಾರ್ದು ಸಂಬಂಧ ಹೊಂದಬೇಕು ಹೇಳುವಂಥದ್ದು. ಆವಾಗ ಅದಕ್ಕೆ ಎಡಿಷ್ನಲ್ ಆಗಿರುವಂಥ ಕೆಲವೊಂದು ಪಾಯಿಂಟ್ಸ್ಗಳು ಬೈ ಜನರಲ್ ನಾಲೆಜಿಂದ ನಿಮಗೆ ನಿಮ್ಮ ಮೈಂಡಲ್ಲಿ ಆ್ಯಡ್ ಆಗುವಂಥದ್ದು. ಹಾಗಾಗಿ ಇದನ್ನು ಉಪಯೋಗ ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಆ ಶನಿ ಮಹಾತ್ಮ ನಿಮಗೆಲ್ರಿಗೂ ಒಳ್ಳೇದು ಮಾಡ್ತಾನೆ, ಆಂಜನೇಯ ಸ್ವಾಮಿ ನಿಮಗೆಲ್ರಿಗೂ ಒಳ್ಳೇದು ಮಾಡ್ತಾನೆ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.